ಕರಾವಳಿ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ಎಲ್ಲ ಪತ್ರಿಕಾ ಮಿತ್ರರಿಗೆ ಸ್ವಾಗತವನ್ನು ಬಯಸ್ತೇನೆ. ನಾನು KPCCಯ ಮುಖ್ಯ ವಕ್ತಾರ ಅಲ್ಲದೆ ಕಾರವಾರ ಅಂದರೆ ಉತ್ತರ ಕನ್ನಡ ಜಿಲ್ಲೆಗೆ ಇನ್ಚಾರ್ಜ್ ವೈಸ್ ಪ್ರೆಸಿಡೆಂಟ್ KPCCಯಿಂದ. ಕಳೆದ ವಿಧಾನಸಭಾ ಚುನಾವಣೆಗೂ ನಾನೇ ಇನ್ಚಾರ್ಜ್ ಇದ್ದೆ. ನಮಗೆ ಒಳ್ಳೆಯ ಫಲಿತಾಂಶ ಬಂದಿದೆ. ಕರಾವಳಿಯಲ್ಲಿ ಮಂಗಳೂರು ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಮತ್ತು ಕಾರವಾರ 3 ಜಿಲ್ಲೆಗಳ ಈ ಕೋಸ್ಟಲ್ ಬೆಲ್ಟಲ್ಲಿ 2 ಜಿಲ್ಲೆಗಳಲ್ಲಿ ನಮಗೆ ಒಳ್ಳೆಯ ಫಲಿತಾಂಶ ಸಿಕ್ಕಿರಲಿಲ್ಲ. ಆದರೆ ಕಾರವಾರದಲ್ಲಿ ಉತ್ತಮ ಫಲಿತಾಂಶ ಬಂದಿತ್ತು. ಎಕ್ಸೆಪ್ಟ್ ಕುಮಟಾ ಮತ್ತು ಯಲ್ಲಾಪುರದಲ್ಲಿ ಭಾಳ ಚಿಕ್ಕ ಮಾರ್ಜಿನಲ್ಲಿ ನಾವು 3,000ದಲ್ಲಿ ಸೋಲ್ಬೇಕಾಯಿತು. ಕುಮಟಾದಲ್ಲಿ ಸ್ವಲ್ಪ ದೊಡ್ಡ ಮಾರ್ಜಿನ್ ಆಯಿತು. ಬಿಟ್ಟರೆ 4 ಸೀಟ್ಗಳು ನಮ್ಮ ಪರವಾಗಿ ಬಂತು. ಹಿಂದೆ ನಮ್ಮ ಹತ್ರ ಒಂದೇ ಇತ್ತು. ಹಾಗಾಗಿ ನಮಗೆ ಒಂದು ಉತ್ತಮ ಫಲಿತಾಂಶವನ್ನು ಪಡೆದಂತಹ ಜಿಲ್ಲೆ ಉತ್ತರ ಕನ್ನಡ. ಇವತ್ತು ಮತ್ತೆ ಲೋಕಸಭಾ ಚುನಾವಣೆ ಬಂದಿದೆ. ಲೋಕಸಭಾ ಚುನಾವಣೆಗೆ ಬಹಳಷ್ಟು ತಯಾರಿಯನ್ನು ಕಾಂಗ್ರೆಸ್ ಪಕ್ಷದಿಂದ ನಾವು ಮಾಡಿದ್ದೇವೆ. ಇವತ್ತು ಇಡೀ ದೇಶದಲ್ಲಿ ನಡೆಯುವಂತಹ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ಬಹಳ ಜಿದ್ದಿಯ ಫೈಟನ್ನು ಇವತ್ತು ಮಾಡ್ತಾ ಇದೆ BJP ಜೊತೆ. BJPಯವರು ಕಳೆದ ಬಾರಿ 25 ಲೋಕಸಭಾ ಸೀಟುಗಳು ಮತ್ತೆ ಅವರಿಗೆ ಇಂಡಿಪೆಂಡೆಂಟ್ ಕೂಡ ಅವರಿಗೆ ಸಪೋರ್ಟ್ ಮಾಡಿದ್ರು. ಈಗಿನ ಪ್ರಕಾರ JDS ಸಪೋರ್ಟ್ ಮಾಡಿತ್ತು. ಅಂದರೆ 28ರಲ್ಲಿ 27 ಸೀಟ್ಗಳು ಈ ಚುನಾವಣೆ ನಡೆಯಬೇಕಾದರೆ BJPಯ ಸ್ಟ್ರೆಂತ್ ಆಸ್ ಎ ಪಾರ್ಲಿಮೆಂಟ್ ಮೆಂಬರ್ಸ್ 27 ಔಟ್ ಆಫ್ 28. ಇಷ್ಟು ಇದ್ರೂ ಕೂಡ ಕಾಂಗ್ರೆಸ್ ಇವತ್ತು ನಂಬರ್ 1 ಸ್ಥಾನದಲ್ಲಿ ಲೋಕಸಭಾ ಸೀಟ್ಗಳನ್ನು ಗೆಲ್ಲುವ ಪರಿಸ್ಥಿತಿಯಲ್ಲಿ ಇವತ್ತು ನಿರ್ಮಾಣ ಆಗಿದೆ. ಮತದಾರರು ಇವತ್ತು ಕಾಂಗ್ರೆಸ್ ಪಕ್ಷದ ಕಡೆ ನೋಡ್ತಿದ್ದಾರೆ. ಕಾಂಗ್ರೆಸ್ನ ಕಡೆ ಇವತ್ತು ಒಲವು ತೋರಿಸಿದ್ದಾರೆ. ನಾನು ಕರಾವಳಿ ಭಾಗದ ಮಂಗಳೂರಿನವನು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 100ಕ್ಕೆ 100 ಕಾಂಗ್ರೆಸ್ ಪಕ್ಷ ಈ ಚುನಾವಣೆಯಲ್ಲಿ, ಮೊನ್ನೆ ಚುನಾವಣೆ ನಡೆದಿದೆ, ಗೆಲ್ತದೆ. ಉಡುಪಿಯಲ್ಲಿಯೂ ಗೆಲ್ತದೆ. ಅದೇ ರೀತಿ ಉತ್ತರ ಕನ್ನಡದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ಗೆಲ್ತಾರೆ. ಇದು ನನಗೆ ಸಿಕ್ಕಿದಂಥ ಮಾಹಿತಿ ಮತ್ತು ಜನರ ನಾಡಿ ಬಿಡಿತ, ಬರೇ ಮಾಹಿತಿ ಅಲ್ಲ. ಈ ಹಿಂದೆ ಒಂದು ವಾರದ ಹಿಂದೆ ನಾನು ಇಲ್ಲಿ ಪ್ರವಾಸ ಮಾಡಿದ್ದೆ. ಯಲ್ಲಾಪುರದಲ್ಲಿ ನಮ್ಮ BJPಯ ಅನೇಕ ನಾಯಕರುಗಳು BJPಯನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದರು. ಇನ್ಕ್ಲೂಡಿಂಗ್ ವಿವೇಕ್ ಹೆಬ್ಬಾರ್, ನಮ್ಮ ಅಲ್ಲಿ ಶಿವರಾಮ್ ಹೆಬ್ಬಾರ ಮಗ, ಅವರನ್ನು ಕೂಡ ನಾನು ಪಕ್ಷಕ್ಕೆ ಸೇರ್ಪಡೆಗೊಳಿಸಿದ್ದೆ. ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಪರಿಸ್ಥಿತಿ, ಇದುವರೆಗೆ ಉತ್ತರ ಕನ್ನಡದಲ್ಲಿ ಚುನಾವಣೆ ಜಾತಿ, ಧರ್ಮ ಮತ್ತು ಬೇರೆ ವಿಚಾರಗಳಲ್ಲಿ ನಡೀತಾ ಇತ್ತು. ಆದರೆ ಇವತ್ತು ಚುನಾವಣೆ ನಡೀತಾ ಇರುವುದು ಅಭಿವೃದ್ಧಿಯ ದೃಷ್ಟಿಯಲ್ಲಿ ನಡೀತಾ ಇದೆ. ಜಾತಿ, ಧರ್ಮ ಇದನ್ನೆಲ್ಲ ಮಾತಾಡಿಕೊಂಡೇ ಚುನಾವಣೆ ಮಾಡಿದರೆ ಹೊರತು ಅಭಿವೃದ್ಧಿ ಕೆಲಸಗಳನ್ನು ಮಾತಾಡಿ ಚುನಾವಣೆ ಆಗಿರಲಿಲ್ಲ. ಇವತ್ತು ಡಾಕ್ಟರ್ ನಿಂಬಾಳ್ಕರ್ ಅವರು, ಅಂಜಲಿ ನಿಂಬಾಳ್ಕರ್ ಅವರು ಈ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ಬಂದ ಮೇಲೆ ಇವತ್ತು ಅಭಿವೃದ್ಧಿಯ ಪರ್ವ ಪ್ರಾರಂಭ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಕಳೆದ 30 ವರ್ಷಗಳಿಂದ ಈ ಜಿಲ್ಲೆಯಲ್ಲಿ ಹೇಳಿಕೊಳ್ಳುವಂತಹ ಅಭಿವೃದ್ಧಿ ಆಗಿರಲಿಲ್ಲ. ಈ ಜಿಲ್ಲೆಗೆ ಬೇಕಾದ ಯಾವುದೇ ದೊಡ್ಡ ಯೋಜನೆಗಳು ಬರಲಿಲ್ಲ. ಈ ಜಿಲ್ಲೆಗೆ ಬೇಕಾದಂಥ ಮೆಡಿಕಲ್ ಕಾಲೇಜ್ ಬಂದಿರಲಿಲ್ಲ. ಈ ಜಿಲ್ಲೆಗೆ ಬೇಕಾದಂಥ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಂದಿರಲಿಲ್ಲ. ಈ ಜಿಲ್ಲೆಯಲ್ಲಿ ಇರುವಂಥ ಅನೇಕ ಅರಣ್ಯ ಸಮಸ್ಯೆಗಳು ಪರಿಹಾರ ಆಗಿರಲಿಲ್ಲ. ಈ ಜಿಲ್ಲೆಗೆ ಏನು ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶಗಳಿತ್ತು, ಪ್ರವಾಸೋದ್ಯಮವೂ ವಿಫಲ ಅವಕಾಶ ಇತ್ತು, ಆಗಿರಲಿಲ್ಲ. ಯಾವುದೇ ಕ್ಷೇತ್ರ ತೆಗೆದುಕೊಂಡರೂ ಕೂಡ ಈ ಜಿಲ್ಲೆಗೆ ಕೇಂದ್ರದಿಂದ ಬರಬೇಕಾದ ಯೋಜನೆಗಳು ಬಂದಿಲ್ಲ. ಯುವಕರಿಗೆ ಉದ್ಯೋಗವೂ ಕೊಡ್ತಕ್ಕಂಥ ಯೋಜನೆಗಳು ತರಲಿಲ್ಲ. ಈ ಜಿಲ್ಲೆಯ ಅಭಿವೃದ್ಧಿ ಕಡೆ ಗೋಜಿಯೇ ಹಾಕದೆ
ಬರೇ ಧರ್ಮ ಜಾತಿ ಅಂತ ಹೇಳಿ ರಾಜಕೀಯವನ್ನ ಮಾಡಿ ಚುನಾವಣೆ ಎದುರಿಸಿದೆ ಹೊರತು ಯಾವುದೇ ರೀತಿಯ ಅಭಿವೃದ್ಧಿ ಕಡೆ ಗಮನವನ್ನು ಕೊಟ್ಟಿಲ್ಲ. ಹಾಗಾಗಿ ಅಭಿವೃದ್ಧಿಯ ಗಮನ ಕೊಡಬೇಕಾದಂಥ ಕಾಲ ಪ್ರಾರಂಭ ಆಗಿದೆ. ಹಾಗಾಗಿ ಇವತ್ತು ಈ ಚುನಾವಣೆಯಲ್ಲಿ ಅಂಜಲಿ ನಿಂಬಾಳ್ಕರ್ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ 100ಕ್ಕೆ 100 ಗೆಲ್ತಾರೆ ಅಂತೇಳಿ ವಿಶ್ವಾಸವನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೇನೆ. ಆಸ್ ಎ ಸ್ಪೋಕ್ಸ್ ಪರ್ಸನ್, ಆಸ್ ಎ ಪಾರ್ಟಿ ವೈಸ್ ಪ್ರೆಸಿಡೆಂಟ್ ಆಫ್ ದಿ KPCC. ಇದು ಮಾತ್ರ ಅಲ್ಲ, ಇವತ್ತು BJPಯವರು ಚರ್ಚೆಗೆ ಬರ್ತಾ ಇಲ್ಲ. ಯಾವುದೇ ವಿಚಾರ ತೆಗೆದುಕೊಂಡ್ರು ಕೂಡ ಅವರು ನೀವು ಚರ್ಚೆಗೆ ಬನ್ನಿ, ಅಭಿವೃದ್ಧಿ ಕೆಲಸ ಮಾಡಿದಿರಿ, 25 MP ಗಳಿದ್ರು, ಅದು ಸೇರಿ 27 ಆಯಿತು. 27 MP ಗಳು ಈ ರಾಜ್ಯದ ಅಭಿವೃದ್ಧಿಗಾಗಿ ಮಾಡಿದಂಥ ಒಂದೇ ಒಂದು ಕೆಲಸ ಜನರ ಮುಂದೆ ಇಡಿ ಅಂತ ಹೇಳಿದ್ರೆ ಅದರ ಬಗ್ಗೆ ಮಾತಾಡಲಿಕ್ಕೆ ಸಿದ್ಧರಿಲ್ಲ. ಮೋದಿ ಮೋದಿ, ಅಯ್ಯೋ ಮೋದಿ ದೇಶದ ಪ್ರಧಾನಮಂತ್ರಿ ಆಗಿರ್ಬೋದು, ಈ ಭಾಗದ ಪ್ರತಿನಿಧಿಯಾಗಿ ನೀವೇನು ಮಾಡಿದ್ದೀರಿ? ಅಥವಾ ಮೋದಿ ಏನು ಮಾಡಿದ್ದಾರೆ ಈ ರಾಜ್ಯಕ್ಕೆ? ಇದರ ಬಗ್ಗೆ ಸ್ವಲ್ಪ ಹೇಳಿಯಪ್ಪ ಅಂತ ಹೇಳಿದ್ರೆ BJP ಸಂಸದರ ಹತ್ರ ಉತ್ತರ ಇಲ್ಲ. ರಾಜ್ಯದಲ್ಲಿಯೂ ಅಭಿವೃದ್ಧಿ ಮಾಡಿರಲಿಲ್ಲ ಅವರ ಸರ್ಕಾರ ಇರಬೇಕಾದ್ರೆ. ತದನಂತರ ಜನರಿಗೂ ಏನು ಮಾಡಲಿಲ್ಲ, ರೈತರಿಗೂ ಏನು ಮಾಡಲಿಲ್ಲ, ಕೂಲಿ ಕಾರ್ಮಿಕರಿಗೂ ಏನು ಮಾಡಲಿಲ್ಲ, ಕೃಷಿಕರಿಗೂ ಏನು ಮಾಡಲಿಲ್ಲ. ಸಾಮಾನ್ಯ ಜನರಿಗೂ ಬದುಕಲಿಕ್ಕೆ ಅಸಾಧ್ಯವಾದ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದರು. ಕೇವಲ ಕೋಮು ಗಲಭೆ ಏರ್ಪಾಡು ಮಾಡೋದು, ಗಲಭೆಗಳನ್ನು ಸೃಷ್ಟಿ ಮಾಡೋದು, ಜಾತಿ ಧರ್ಮವನ್ನ ಬೆರೆಸುವುದು, ಇದರ ಮೂಲಕವೇ ರಾಜಕಾರಣ ಮಾಡಿದರು. ಹಾಗಾಗಿ ಇವತ್ತು ರಾಜ್ಯದ ಜನತೆ ಎಲ್ಲಿಯೋ ಒಂದು ಕಡೆ ಅದಕ್ಕೆ ಫುಲ್ ಸ್ಟಾಪ್ ಹಾಕಲು ಕಾಯ್ತಾ ಇದ್ದಾರೆ. ಅಂತ ರಾಜಕಾರಣವನ್ನ ದೂರ ಇಟ್ಟು ಅಭಿವೃದ್ಧಿ ಆಗಬೇಕು, ನಮ್ಮ ಯುವಕರಿಗೆ ಉದ್ಯೋಗ ಸಿಗಬೇಕು, ಜನಸಾಮಾನ್ಯರ ಬದುಕು ಹಸನಾಗಬೇಕು, ಜನಸಾಮಾನ್ಯರಿಗೆ ಬದುಕುವಂತ ಹಕ್ಕು ಇರಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಇವತ್ತು ಚುನಾವಣೆ ಆಗ್ತಾ ಇದೆ. ಇಂಡಿಯಾ ಒಕ್ಕೂಟಕ್ಕೆ, ಈ ದೇಶದಲ್ಲಿ ಇಂಡಿಯಾ ಒಕ್ಕೂಟ ಏನು ರಚನೆ ಆಯಿತು ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ದೇಶದಲ್ಲಿ, ಅದಕ್ಕೆ ಇವತ್ತು ಅಭೂತಪೂರ್ವವಾದಕ್ಕಂಥ ಬೆಂಬಲ ಇಡೀ ಭಾರತ ದೇಶದ ಎಲ್ಲ ರಾಜ್ಯಗಳಲ್ಲಿಯೂ ಕಂಡು ಬರ್ತಾ ಇದೆ. ನಾನೊಬ್ಬ ಸ್ಕ್ರೀನಿಂಗ್ ಕಮಿಟಿ ಮೆಂಬರ್ ಆಗಿ 14 ರಾಜ್ಯಗಳಿಗೆ ಭೇಟಿ ಕೊಟ್ಟು ಬಂದಿದ್ದೇನೆ. 14 ರಾಜ್ಯಗಳಿಗೆ ಹೋಗಿ ಅಲ್ಲಿ ಕ್ಯಾಂಡಿಡೇಟ್ ಸೆಲೆಕ್ಷನ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೇನೆ ಆಸ್ ಎ ಸ್ಕ್ರೀನಿಂಗ್ ಕಮಿಟಿ ಮೆಂಬರ್. ನನಗೆ ಪ್ರತಿಯೊಂದು ಕಡೆಗಳಲ್ಲಿ ಇವತ್ತು ಅಂಡರ್ ಕರೆಂಟ್ ಈಸ್ ವರ್ಕಿಂಗ್ ಅಗೇನ್ಸ್ಟ್ BJP, ಅಂಡರ್ ಕರೆಂಟ್ ಈಸ್ ವರ್ಕಿಂಗ್ ಅಗೇನ್ಸ್ಟ್ ದಿ NDA. ಅಭಿವೃದ್ಧಿ ಇಲ್ಲ, ದೇಶವನ್ನ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ. ಇವತ್ತು ದೇಶದ ಪ್ರಧಾನಮಂತ್ರಿಯವರು ಎಲ್ಲಿಯೋ ಒಂದು ಕಡೆ ಭಾರತ ದೇಶವನ್ನ ಒಗ್ಗೂಡಿಸಿ ಸಂಘಟನೆ ಮಾಡಬೇಕಾದವರು, ಏಕ ದೇಶಕ್ಕಾಗಿ ಪ್ರಯತ್ನ ಮಾಡಬೇಕಾದವರು ಇವತ್ತು ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಅಂತ ಹೇಳುವ ಒಂದು ಕಂದಕವನ್ನು ಏರ್ಪಾಡು ಮಾಡಿ ದ್ವೇಷದ ರಾಜಕಾರಣವನ್ನ ದೇಶದ ಪ್ರಧಾನಮಂತ್ರಿಗಳೇ ಮಾತಾಡುವುದನ್ನು ಕಂಡಾಗ ನನಗೆ ಅನಿಸ್ತದೆ BJP has accepted the defeat in the parliament election. ಲೋಕಸಭಾ ಚುನಾವಣೆಯಲ್ಲಿ BJP ಇವತ್ತು ತಮ್ಮ ಅಸ್ತಿತ್ವವನ್ನ ಕಳೆದುಕೊಳ್ತಾ ಇದೆ. 400 ಸೀಟ್ ತಗೊಳ್ತೇನೆ ಅಂತ ಹೇಳ್ಕೊಂಡು ಏನು ಕನಸು ಕಾಣ್ತಾ ಇದ್ದಾರೆ, ಅದು ಕನಸಾಗ್ತದೆ, ಅದು ಆಗುವುದಿಲ್ಲ ರಿಯಲೈಸ್ ಅಂತ ಅಂದ ಕೂಡಲೇ ಇವತ್ತು ಎಲ್ಲಿಯೋ ಒಂದು ಕಡೆ ದೇಶದ ಪ್ರಧಾನಮಂತ್ರಿಗಳು ದ್ವೇಷವನ್ನ ಹರಡ್ತಕ್ಕಂಥದ್ದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ದೇಶದ ಪ್ರಧಾನಮಂತ್ರಿಯವರು ಏನು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯನ್ನು ಉಲ್ಲೇಖ ಮಾಡಿ ಮಾತಾಡ್ತಾ ಇದ್ರು, ಇದುವರೆಗೆ ಎಂದೂ 10 ವರ್ಷದಲ್ಲಿ ದೇಶದ ಪ್ರಧಾನಮಂತ್ರಿಯವರು ದೇಶದ ವಿರೋಧ ಪಕ್ಷದ ಬಗ್ಗೆ, ಕಾಂಗ್ರೆಸ್ ಬಗ್ಗೆ ಮಾತಾಡಿರಲಿಲ್ಲ. ಅವರೇ ಯಾವುದಾದ್ರೂ ಒಂದು ಘಟನೆಯನ್ನು ಸೃಷ್ಟಿ ಮಾಡ್ತಾ ಇದ್ರು. ಪುಲ್ವಾಮಾ ಆಗಿರ್ಬೋದು, ಅಥವಾ ರಾಮ ಮಂದಿರ ಜನ್ಮಭೂಮಿ ಇರಬಹುದು, ಅಥವಾ ಕಾಮನ್ ಸಿವಿಲ್ ಕೋಡ್ ಇರಬಹುದು, ಇಂಥ ವಿಚಾರಗಳ ಬಗ್ಗೆ ಅವರು ಮಾತಾಡ್ತಾ ಇದ್ರು. ಇವತ್ತು ಅವರಿಗೆ ಗೊತ್ತಾಗಿದೆ ಅವರ ಇಂಥ ವಿಚಾರಗಳಿಗೆ ಜನ ಬಗ್ಗೋದಿಲ್ಲ. ಕೆಲವು ಜನರನ್ನ ಹಲವು ಕಾಲ ಮೋಸ ಮಾಡಬಹುದು, ಹಲವು ಜನರನ್ನ ಕೆಲವು ಕಾಲ ಮೋಸ ಮಾಡಲಿಕ್ಕೆ ಆಗುದಿಲ್ಲ ಅಂತ ಹೇಳುದು ದೇಶದ ಪ್ರಧಾನಮಂತ್ರಿಗೆ ಈಗ ರಿಯಲೈಸ್ ಆಗಿಬಿಟ್ಟಿದೆ. ಹಾಗಾಗಿ ಅವರು ಈಸ್ ಅಟ್ಯಾಕಿಂಗ್
ಕಾಂಗ್ರೆಸ್ ಸೇಯಿಂಗ್ ದಟ್ ಬಡವರ ಆಸ್ತಿಯನ್ನು ತೆಗೆದು ಶ್ರೀಮಂತರ ಆಸ್ತಿಯನ್ನು ತೆಗೆದು ಬಡವರಿಗೆ ಕೊಡ್ತಾರೆ. ಬಹುಸಂಖ್ಯಾತರ ಆಸ್ತಿಯನ್ನು ಸರ್ವೆ ಮಾಡಿ ಅದನ್ನು ಏನು ಅಲ್ಪಸಂಖ್ಯಾತರಿಗೆ ಹಂಚ್ತಾರೆ. ಬಹುಸಂಖ್ಯಾತರ ಏನು ಕರಿಮಣಿಯನ್ನು ತೆಗೆದು ಅಲ್ಪಸಂಖ್ಯಾತರಿಗೆ ಕೊಡ್ತಾರೆ. ಅಂದರೆ ಎಲ್ಲೋ ಒಂದು ಕಡೆ ದೇಶದ ಪ್ರಧಾನಮಂತ್ರಿ ಈಸ್ ಇನ್ ಎ ಡೆಸ್ಪರೇಟ್ ಮೂಡ್. ಅವರು ಇವತ್ತು ವಿಚಲಿತರಾಗಿದ್ದಾರೆ. ಅವರ ಮನೋಸ್ಥಿತಿ ಇವತ್ತು ಎಲ್ಲಿಯೋ ಒಂದು ಕಡೆ ಜನರ ವಿರುದ್ಧವಾಗಿದೆ. ಒಬ್ಬ ದೇಶದ ಪ್ರಧಾನಮಂತ್ರಿ ಆದವರು ಬಹುಸಂಖ್ಯಾತರು ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡ್ತಕ್ಕಂಥದ್ದು ಎಷ್ಟು ಸರಿ? ಯು ಶುಡ್ ಹ್ಯಾವ್ ಟೇಕನ್ ಎವ್ರಿ ಒನ್ ಇನ್ ಟು ದಿ ಫೋಲ್ಡ್. ಅವರೇ ಕೊಡ್ತೀರಿ, ಅಲ್ಪಸಂಖ್ಯಾತರಿಗೆ ಕೊಡ್ತೀರಿ ಅಂತ ಹೇಳಿದರೆ ಈ ದೇಶದಲ್ಲಿ ಮತ್ತೆ ಏನು ಉಳಿದಿದೆ? ಹಾಗಾಗಿ ಈ ದೇಶದ ಏಕತೆ ಬಗ್ಗೆ, ಈ ದೇಶದ ಅಭಿವೃದ್ಧಿ ದೃಷ್ಟಿಯಿಂದ, ಈ ದೇಶದ ಯುವಜನರ ಅಭಿವೃದ್ಧಿ ದೃಷ್ಟಿಯಿಂದ ಕಾಂಗ್ರೆಸ್ ಇವತ್ತು ಜನರಿಗೆ ಕೊಟ್ಟಂತಹ ಗ್ಯಾರಂಟಿ ಆಶ್ವಾಸನೆಗಳು ಬಹುಶಃ ಎಲ್ಲ ಗ್ರಾಮೀಣ ಭಾಗದ ಜನ ಕೂಡ ಇವತ್ತು ಅದನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಾವು ಏನು ಜನರಿಗೆ ಮಾತು ಕೊಟ್ಟು ಅಧಿಕಾರಕ್ಕೆ ಬಂದೆವೋ ಆ ಮಾತನ್ನು ಉಳಿಸಿಕೊಂಡಿದ್ದೇವೆ. ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ 10 ತಿಂಗಳುಗಳ ಒಳಗಡೆ ಏನು ಜನರಿಗೆ 5 ಗ್ಯಾರಂಟಿಗಳ ಆಶ್ವಾಸನೆ ಕೊಟ್ಟಿದ್ದೆವು, ಆ 5 ಗ್ಯಾರಂಟಿಗಳನ್ನು ಜಾರಿಗೆ ತಂದು ಸಮರ್ಪಕವಾಗಿ ಜನರಿಗೆ ಮುಟ್ಟಿ ಇವತ್ತು ಪ್ರತಿಯೊಂದು ಹಳ್ಳಿಯ ಜನರು ಕೂಡ, ರಾಜ್ಯದ 6.5 ಕೋಟಿ ಜನ ಕೂಡ ಕಾಂಗ್ರೆಸ್ ಪಕ್ಷ ಮಾತು ಕೊಟ್ಟರೆ ಅದು ಉಳಿಸ್ತದೆ. ಕಾಂಗ್ರೆಸ್ ಪಕ್ಷ ಕೊಟ್ಟ ಮಾತಿನಂತೆ ಆಶ್ವಾಸನೆ ಈಡೇರಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ನಮಗೆ ಇವತ್ತು ಗೌರವಯುತವಾದ ಜೀವನ ಸಾಗಿಸಲಿಕ್ಕೆ ಸಾಧ್ಯ ಆಗಿದೆ. ಬಡತನದಿಂದ ಮೇಲೆ ಬರ್ತಕ್ಕಂಥ ಸಾಧ್ಯ ಆಗಿದೆ. ಇವತ್ತು ನಮ್ಮ ಜೀವನಕ್ಕೆ ಬೆಳಕು ಬಂದಿದೆ ಅಂಥೇಳಿ ಇವತ್ತು ಕಾಂಗ್ರೆಸ್ ಕಡೆ ಮುಖ ಮಾಡತಕ್ಕಂಥ ಸನ್ನಿವೇಶದಲ್ಲಿ ರಾಜ್ಯದಲ್ಲಿ 20 ಸೀಟ್ ಗೆಲ್ಲಬೇಕು ಅಂತ ನಮ್ಮ ಟಾರ್ಗೆಟ್ ಇತ್ತು. ನಾವು ವಿ ಆರ್ ಹೆಡ್ಡಿಂಗ್ ಟುವರ್ಡ್ಸ್ 20ಗಿಂತಲೂ ಅಧಿಕ ಸೀಟುಗಳನ್ನು ಗೆಲ್ಲತಕ್ಕಂಥ ಸನ್ನಿವೇಶ ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಅದು ಖಂಡಿತ ಆಗೇ ಆಗ್ತದೆ. ಜೂನ್ 4ಕ್ಕೆ ರಾಜ್ಯದಲ್ಲಿ ಒಂದು ದೊಡ್ಡ ಫಲಿತಾಂಶ ಬರ್ತದೆ. ಅದು ಜನಪರವಾದಂಥ ಫಲಿತಾಂಶ ಬರ್ತದೆ. ಬಡವರು ಮತ್ತು ಸಮಾಜದ ಎಲ್ಲ ವರ್ಗಗಳ ಜನರ ಪ್ರೀತಿ ವಿಶ್ವಾಸಕ್ಕೆ ಒಳಪಟ್ಟು ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ದೊಡ್ಡ ಸಂಖ್ಯೆಯಲ್ಲಿ ಬಹುಮತದಿಂದ ಕರ್ನಾಟಕದಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ತದೆ ಅಂತ ಹೇಳುವುದನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಉತ್ತರ ಕನ್ನಡದಲ್ಲಿ ನಾನು ಈ ಭಾಗದ ಜನರ ನಾಡಿಮಿಡಿತವನ್ನು ಅರ್ಥ ಮಾಡಿಕೊಂಡಿದ್ದೇನೆ, ಜನರ ಇಂಗಿತವನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಭಟ್ಕಳದಿಂದ ಹಿಡಿದು ಅಳಿಯಾಳವರೆಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಕಾಂಗ್ರೆಸ್ಸಿನ ಪರವಾದಂಥ ವಾತಾವರಣ ಇದೆ, ಕಾಂಗ್ರೆಸ್ಸಿಗೆ ಪೂರಕವಾದ ವಾತಾವರಣ ಇದೆ. ಅದಕ್ಕಿಂತಲೂ ಮಿಗಿಲಾಗಿ ಒಂದು ಅತ್ಯಂತ ಒಳ್ಳೆಯ ಅಭ್ಯರ್ಥಿ, ವೈದ್ಯೆ, ಶಾಸಕರಾಗಿದ್ದುಕೊಂಡು ನನ್ನ ಜೊತೆಯಲ್ಲಿ ಅವರು ಸಂಸದೀಯ ಕಾರ್ಯದರ್ಶಿಯಾಗಿ ಕೂಡ ಕೆಲಸ ಮಾಡಿದರು, ಪಾರ್ಲಿಮೆಂಟರಿ ಸೆಕ್ರೆಟರಿಯಾಗಿ. ಅತ್ಯಂತ ಉತ್ತಮ ಅಭ್ಯರ್ಥಿ, ಅಭಿವೃದ್ಧಿ ಪರ ಇರ್ತಕ್ಕಂಥವರು, ಶಿಕ್ಷಣವಂತರು, ಜನರ ಬಗ್ಗೆ ತಿಳುವಳಿಕೆ ಇರ್ತಕ್ಕಂಥದ್ದು, ಈ ರಾಜ್ಯದ ಮತ್ತು ಈ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಎಲ್ಲ ಚಿಂತನೆಗಳನ್ನು ಹೊಂದಿಕೊಂಡಿರ್ತಕ್ಕಂಥ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ಈ ಕ್ಷೇತ್ರದ ಅಭ್ಯರ್ಥಿಯಾಗಿ ಬಂದಿದ್ದಾರೆ. ಆಗ ಖಂಡಿತವಾಗಿ ಅವರು ಗೆಲ್ತಾರೆ. ಅದಕ್ಕೆ ಪೂರಕವಾಗಿ ಮಾಂಕಳ ವೈದ್ಯ ಈ ಭಾಗದ ಶಾಸಕರು, ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿದ್ದಾರೆ, ಹಿರಿಯರಾಗಿರ್ತಕ್ಕಂಥ ದೇಶಪಾಂಡೆ ಇದ್ದಾರೆ. ಆಚೆ ಕಡೆ ಹೋದರೆ ಭೀಮಣ್ಣ ಅವರಿದ್ದಾರೆ, ಈಚೆ ಕಡೆ ಹೋದರೆ ಸತೀಶ್ ಶೈಲ್ ಅವರಿದ್ದಾರೆ. ಮತ್ತು ಎಲ್ಲರೂ ಸೇರಿ ಬಹುಶಃ ಈ ಒಂದು ಚುನಾವಣೆಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ಚುನಾವಣೆ ಇವತ್ತು ನಡೀತಾ ಇದೆ. ಬಹುಶಃ ಇಷ್ಟು ಅಚ್ಚುಕಟ್ಟು, ಯಾವುದೇ ಭಿನ್ನಮತ ಇಲ್ಲದೆ, ಯಾವುದೇ ಪಕ್ಷದಲ್ಲಿ ಅಪಸ್ವರ ಇಲ್ಲದೆ, ಏಕ ಮನಸ್ಸಿನಿಂದ ಕಾಂಗ್ರೆಸ್ ಇವತ್ತು ಚುನಾವಣೆಯನ್ನು, ಲೋಕಸಭಾ ಚುನಾವಣೆಯನ್ನು ಎದುರಿಸ್ತಾ ಇದೆ. ಜನರಿಂದ ಉತ್ತಮ ಪ್ರಕ್ರಿಯೆ ಬಂದಿದೆ. ನಾಳೆ ರಾಜ್ಯದ ಮುಖ್ಯಮಂತ್ರಿಗಳು ಕುಮಟಾ ಮತ್ತು ಮುಂಡಗೋಡಲ್ಲಿ ಪ್ರವಾಸ ಮಾಡಲಿಕ್ಕಿದ್ದಾರೆ. ತದನಂತರ ಇತರ ಡಿ.ಕೆ. ಶಿವಕುಮಾರ್ ಅವರು ಕೂಡ ಈ ಜಿಲ್ಲೆಗೆ ಭೇಟಿ ಕೊಡುವವರಿದ್ದಾರೆ. ಎಲ್ಲ ನಾಯಕರು, ಕಿರಿಯ ನಾಯಕರುಗಳು ಚುನಾವಣಾ ಪ್ರಚಾರದ ನೇತೃತ್ವವನ್ನು ವಹಿಸಿಕೊಳ್ಳಲಿದ್ದಾರೆ. ಹಾಗಾಗಿ ಈ ಚುನಾವಣೆ ಅತ್ಯಂತ ಒಂದು ಉತ್ತಮ ಚುನಾವಣೆ ಕಾಂಗ್ರೆಸ್ ಪಕ್ಷಕ್ಕೆ ಆಗ್ತದೆ ಅಂತ ಹೇಳುವುದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.